ಬರೀ ಅರ್ಜುನ್ ಸರ್ ಮದುವೆ ಬಗ್ಗೆ ಮಾತ್ರ ಚಿಂತೆ. ಆದ್ರೆ ನನಗೆ ಇದರಿಂದ ಅರ್ಜುನ್ ಸರ್ ಕೆರಿಯರ್ ಎಲ್ಲ ಏನಾಗೋಗುತ್ತೋ ಅನ್ನೋ ಭಯ ನನಗೆ. ಇದಕ್ಕೆ ಪೂರಕ ಸಾಕ್ಷಿ ಎಂಬಂತೆ ಮೈಸೂರಿನ ಲಾಡ್ಜ್ ಒಂದರಲ್ಲಿ ಪೊಲೀಸ್ ರೈಡ್ ಆದ ಸಂದರ್ಭದಲ್ಲಿ ಇವರಿಬ್ಬರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದನ್ನು ಸ್ವತಃ ಈಕೆಯೇ ಹೇಳಿಕೊಂಡಿದ್ದಾರೆ. ಅಲ್ಲ, ಈ ಮೀಡಿಯಾದವ್ರಿಗೆ ವಿಡಿಯೋ ಕೊಟ್ಟಿದ್ಯಾರು? ಜೆಪಿ ಇರ್ಬೇಕು. ಈ ಕೆಲಸ ಅವ್ರನ್ನ ಬಿಟ್ರೆ ಬೇರೆ ಯಾರಿಂದನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ವೃತ್ತಿ ವೈಷಮ್ಯ ಅನ್ನೋದು ಯಾರಿಂದ ಏನ್ ಬೇಕಾದ್ರೂ ಮಾಡಿಸ್ಬಿಡುತ್ತೆ. ಹಲೋ, ಏನ್ ಸೇವಂತಿ, ನಾನು ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ. ನೀನಾಗ್ಲಿ ನಿನ್ ಗಂಡ ಆಗ್ಲಿ ಪಿಕ್ ಮಾಡ್ತಾನೆ ಇಲ್ಲ. ಯಾಕೆ? ಟಿವಿಲ್ ಬರ್ತಾ ಇದೆಯಲ್ಲ ರಾಮಾಯಣ, ಅದೆಲ್ಲ ಮಾಡಿಸಿದ್ದು ನಾನೇ ಅಂತ ಹೇಳ್ಕೊಳ್ಳೋದಕ್ಕ? ಏನು? ಅರ್ಜುನ್ ಸರ್ ಕೆರಿಯರ್ನ ನೀವಿನ್ ಯಾವ ರೀತಿನಲ್ಲೂ ತುಳಿಯೋದಕ್ಕೆ ಸಾಧ್ಯ ಇಲ್ವಲ್ಲ ಜೆಪಿ? ಅವ್ರ ವೃತ್ತಿನಲ್ಲಿ ಎದುರಾಳಿ ಅಂತ ಯಾರಾದ್ರೂ ಇದ್ರೆ ಅದು ನೀವೇ. ನೋನು, ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಸತ್ಯ ಮಾಡಿ ಹೇಳ್ತೀನಿ ನೋಡು, ಯಾವುದೋ ಅನ್ನೋನ್ ನಂಬರಿಂದ ನನಗೆ ಫೋನ್ ಬಂದಾಗಲೇ ಗೊತ್ತಾಗಿತ್ತು ಈ ನ್ಯೂಸ್ ಚಾನಲ್ ಬರ್ತಾ ಇದೆ ಅಂತ. ತಕ್ಷಣ ಆನ್ ಮಾಡಿದೆ, ನೋಡ್ತಾ ಇದ್ದೀನಿ. ನನಗೆ ನೀನೇನೋ ಮಾಡಿರ್ಬೇಕು ಅಂತ ಅನಿಸ್ತು, ಅದಕ್ಕೆ ತಿಳ್ಕೊಳ್ಳೋದಕ್ಕೆ ಫೋನ್ ಮಾಡಿದ್ದು. ಅಯ್ಯೋ, ಖಂಡಿತವಾಗ್ಲೂ ಇಲ್ಲ ಸರ್. ಈ ಮಟ್ಟಕ್ಕೆ ಯೋಚನೆ ಮಾಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ.